ಆನಂದ್ ಆಡಿಯೋ ವೇದಿಕೆಯ ವಿಶೇಷ ಸಂದರ್ಶನದಲ್ಲಿ ಇವತ್ತು ನನ್ನ ಕಾರ್ಯಕ್ರಮದಲ್ಲಿ ನನ್ನ ಜೊತೆ ಇದ್ದಾರೆ ಚಂದನವನದ ಚಿನ್ನದ ಗಣಿ ಗೋಲ್ಡನ್ ಸ್ಟಾರ್ ಗಣೇಶ್ ಸರ್. ವೆಲ್ಕಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಾನು ಆ ಲೈನ್ ಹೇಳಿದ್ದಕ್ಕೆ ತುಂಬಾ ಡೆಫಿನೇಷನ್ಸ್ ಹೇಳ್ಬೋದು ನಾವು. ಅದನ್ನ ನೀವು ಕಾಂಪ್ಲಿಮೆಂಟ್ ಆಗು ತಗೊಬೋದು. ಒಂದಷ್ಟು ವಿಚಾರಗಳಲ್ಲಿ ಫ್ಯಾಕ್ಟ್ ಕೂಡ ಇದೆ. ಒಂದು ಗೋಲ್ಡನ್ ಸ್ಟಾರ್ ಅಂತ ನಿಮಗೆ ಬಂದಿರೋದಕ್ಕೆ ನಾವು ಚಿನ್ನದ ಗಣಿ ಅಂತ ಯೂಸ್ ಮಾಡ್ಬೋದು. ಇನ್ನೊಂದು ಗಣೇಶ್ ಸರ್ ಸಿನಿಮಾ ಮಾಡಿದ್ರೆ ಪ್ರೊಡ್ಯೂಸರ್ಸು ಒಂದು ಹಂತದವರೆಗೂ ರಿಲೀಸ್ಗೂ ಮುಂಚೆನೆ ಸೇಫ್ ಆಗ್ತಾರೆ ಅನ್ನೋ ಒಂದು ಮಾತಿದೆ. ಯಾಕಂದ್ರೆ ಆಲ್ಮೋಸ್ಟ್ ಒಂದು ಫ್ಯಾಮಿಲಿ ಕಂಟೆಂಟ್ ಸಿನಿಮಾ ಇರುತ್ತೆ, ಸ್ಯಾಟಲೈಟ್ ರೈಟ್ಸು ಇದೆಲ್ಲ ಬೇಸಿಕ್ ಒಂದಷ್ಟು ಬಿಸ್ನೆಸ್ಗಳು ಮುಂಚೆನೆ ಆಗಿ ಹೋಗುತ್ತೆ, ವಿಚ್ ಇಸ್ ಅ ವೆರಿ ಗುಡ್ ಥಿಂಗ್ ಇವಾಗಿನ ಇದರಲ್ಲಿ. ಅಂತ ಅದ್ರ ಬಗ್ಗೆ ಏನು ಹೇಳ್ತೀರಾ? ಖುಷಿಯಾಗುತ್ತೆ. ಪ್ಲಸ್ ನೀವು ಗೋಲ್ಡನ್ ಸ್ಟಾರ್ ಅಂತ ಹೇಳಿದ್ರಲ್ಲ, ಅದಕ್ಕೆ ಹೇಳ್ತೀನಿ ನಾನು. ಆನಂದ್ ಆಡಿಯೋ ವೇದಿಕೆ ಮೇಲೆ ಈ ಗೋಲ್ಡನ್ ಸ್ಟಾರ್ ಅಂತ ಚೆಲುವಿನ ಚಿತ್ತಾರಲ್ಲಿ ಫಸ್ಟ್ ಟೈಮು ಆನ್ ಸ್ಕ್ರೀನ್ ಬಂದಿದ್ದು. ಸೊ ಇದಾಗಕ್ಕಿಂತ ಮುಂಚೆ, ಆನ್ ಸ್ಕ್ರೀನ್ ಬರೋಕ್ಕಿಂತ ಮುಂಚೆ ನನಗೆ ಫಸ್ಟ್ ಹೇಳಿದ್ದೆ ಆನಂದ್ ಆಡಿಯೋ ಮೋಹನ್ ಅವರು. ಓ, ಅಂದ್ರೆ ಸಿ ಎಷ್ಟು ಕನೆಕ್ಷನ್ ಇದೆ. ಸೊ ನಾನು ಸಾಂಗ್ ಎಲ್ಲ ಚೆನ್ನಾಗಿ ಹೋಗ್ತಿತ್ತು. ಅವಾಗ ನಾನು ಮೋಹನ್ ಅವ್ರಿಗೆ ಫೋನ್ ಮಾಡಿದೆ. ಮೋಹನ್ ಬೈ, ಏನಾಗ್ತಿದೆ, ಹೇಗೆ ಹೋಗ್ತಾ ಇದೆ ಸಾಂಗ್? ತುಂಬ ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ ಸಾಂಗ್ಸ್ ಎಲ್ಲ ಸರ್. ಇನ್ನೊಂದು ಗುಡ್ ನ್ಯೂಸ್ ಇದೆ, ಬಿಕಾಸ್ ಆಡಿಯೋ ಪ್ರಿಂಟ್ ಮಾಡ್ಬೇಕಲ್ಲ ಬಿಫೋರ್. ಅದಕ್ಕಿಂತ ಮುಂಚೆ ಏನು ಹಾಕ್ತಾ ಇರ್ಲಿಲ್ಲ. ಗಣೇಶ್ ಅಂತ, ಗಣೇಶ್ ಅಂತ ಆಯ್ತು. ಹಾ, ದಿಸ್ ಇಸ್ ಬಿಫೋರ್ ನಾವು ಬೇರೆ ಪಿಕ್ಚರ್ ಮಾತಾಡ್ತಾ ಈ ಪಿಕ್ಚರ್ಗೆ ಬಂದಿದ್ದು. ಹೇಗಾಗ್ತಾ ಇದೆ ಸಾಂಗ್ಸ್ ಎಲ್ಲ ಚೆನ್ನಾಗಿದೆ. ಚೆಲುವಿನ ಚಿತ್ತಾರ ಸಾಂಗ್ಸ್ ಕೇಳಿದೆ, ಸಖತ್ತಾಗಿದೆ ಸಾಂಗು ಅಂದ್ರೆ. ಓಕೆ ಆನಂದ್ ಸರ್ ಅಂದೆ. ಸೊ ಅದು ಹೇಳ್ತಾ ಅವರು, ನಿಮ್ಗೊಂದು ಸರ್ಪ್ರೈಸ್ ಇದೆ ಅಂದರು. ಏನು ಅಂದೆ. ನಿಮ್ಗೊಂದು ಟೈಟ್ಲ್ ಕೊಟ್ಟಿದ್ದಾರೆ, ಈ ಪಿಕ್ಚರಿಂದ ಆ ಟೈಟ್ಲು ಬರುತ್ತೆ. ಏನು ಏನು ಈಗೆಲ್ಲ ಜನ ಎಲ್ಲ ಕರೀತಾ ಇದ್ದಾರೆ, ಪತ್ರಿಕೆಯಲ್ಲೂ ಬಂದಿದೆ. ಅದು ಏನು ಸರ್, ಏನು ಸರ್, ನಂಗೆ ಅರ್ಥ ಆಗಲಿಲ್ಲ. ಏನು ಸರ್, ಗೋಲ್ಡನ್ ಬಾಯ್ ಅಂತ ಹೇಳ್ತಾರಲ್ಲ, ಗೋಲ್ಡನ್ ಬಾಯ್ ಅದು ಗೋಲ್ಡನ್ ಬಾಯ್ ಗಣೇಶ್ ಹೆಂಗೆ ಅದು ಅಂತ. ಇಲ್ಲ, ಯಾರಿಗೂ ಹೇಳ್ಬೇಡಿ, ಬರುತ್ತೆ ಈಗ ಗೋಲ್ಡನ್ ಸ್ಟಾರ್ ಗಣೇಶ್ ಅಂತ ಮಾಡ್ತಾ ಇದೆ. ಏನು ಪತ್ರಿಕೆಯಲ್ಲೆಲ್ಲ ಬಂದಿದೆ, ಜನ ಹೇಳ್ತಾರೆ ಗೋಲ್ಡನ್ ಬಾಯ್ ಅಂತ. ಅದನ್ನು ನಾವು ಗೋಲ್ಡನ್ ಸ್ಟಾರ್ ಗಣೇಶ್ ಅಂತ ಈ ಪಿಕ್ಚರ್ಗಿಂದ ಹಾಕ್ತಿದ್ದಾರೆ. ನನಗೆ ಫಸ್ಟು ಈ ಟೈಟ್ಲ್ ಹೇಳಿದ್ದೆ ಆನಂದ್ ಆಡಿಯೋ ಮೋಹನ್ ಅವರು. ಸೊ ನಮ್ಮ ಅವರ ರಿಲೇಷನ್ಶಿಪ್ಪು ಅವತ್ತಿಂದನೂ ಫ್ರಮ್ ಫಸ್ಟ್ ಫಿಲ್ಮ್ ಇಲ್ಲಿವರೆಗೂ. ಮಧ್ಯದಲ್ಲಿ ಒಂದೆರಡು ಸಿನಿಮಾ ಬೇರೆ ಬೇರೆ ಕಾರಣಕ್ಕೆ ಬೇರೆ ಬೇರೆ ಕಡೆ ಹೋಯ್ತು. ಅದು ಬಿಟ್ಟರೆ ಜರ್ನಿ ವಿತ್ ಆನಂದ್ ಆಡಿಯೋ ಇಸ್ ಲೈಕ್ ಟೀನೇಜರ್ಸ್. ಈಗ ನಾವಿಬ್ರು ಈಗ ಟೀನೇಜರ್ಸ್. ನಾನು ಅವ್ರ ಜೊತೆ, ಅವ್ರೀಗ 25 years ಕಂಪ್ಲೀಟ್ ಮಾಡಿದ್ದಾರೆ. ನಿಮ್ದು ಎಷ್ಟು ವರ್ಷ ಕಂಪ್ಲೀಟ್ ಆಯ್ತು? ನನಗೆ 18 years. 18 years ಇಂಡಸ್ಟ್ರಿಲಿ ಆಸ್ ಎ ಹೀರೋ. ಬಟ್ ಇಂಡಸ್ಟ್ರಿಗೆ ಬಂದು 24 years. 24. ಸೊ ನನ್ನ ವಯಸ್ಸಿನ ಮುಕ್ಕಾಲು ಪಾಲು. ನಾವು ಅದು ಕ್ಯಾಲ್ಕುಲೇಟ್ ಮಾಡಕ್ ಹೋಗಲ್ಲ. ನೋ ಪ್ರಾಬ್ಲಮ್, ಐ ಡೋಂಟ್ ಹ್ಯಾವ್ ಎನಿ ಪ್ರಾಬ್ಲಮ್. ಆದ್ರೆ ಕ್ಯಾಲ್ಕುಲೇಟ್ ಮಾಡೋದು ನನಗೆ ಏನು, ಪ್ರತಿಯೊಬ್ಬ ನಾಯಕ ನಟನಿಗೂ ನಾನು ಹೇಳ್ತದೆ, ಈಗ ಗೋಲ್ಡನ್ ಸ್ಟಾರ್ ಅನ್ನೋದು ಎಷ್ಟೊಂದು ಜನಕ್ಕೆ ಅದು ಆ ನೇಮ್ಗಳು ಸಿಗ್ತಾ ಹೋಗುತ್ತೆ. ಈ ಸ್ಟಾರ್, ಆ ಸ್ಟಾರ್ ಅಂತ ಒಂದಷ್ಟು ಹೆಸರುಗಳ ಜೊತೆ ಕೆಲವೊಂದು ಹೆಸರು ಸೇರ್ಕೊಂಡಾಗ ನಮ್ಗೆ ತುಂಬಾ ಆಪ್ಟ್ ಆಗಿದೆಯಲ್ಲ, ಇದು ತುಂಬಾ ಚೆನ್ನಾಗಿ ಸೂಟ್ ಆಗುತ್ತಲ್ಲ ಅನ್ಸುತ್ತೆ. ಅಂಕಿತ, ಟು ಬಿ ಫ್ರಾಂಕ್ ವಿತ್ ಯು, ಈಗ ನಾನು ಯಾರ ಜೊತೆ ಯಾರಾದ್ರೂ ಬಂದು ಮಾತಾಡ್ತಾರಲ್ಲ, ಸೊ ನನಗನ್ಸುತ್ತೆ ಇವರು ಆ ಪ್ರಫಿಕ್ಸ್ನ ಹಾಕೊಂಡೇ ಮಾತಾಡೋದು. ಹೌದು, ಅಂದ್ರೆ ನಿಮ್ ಹೆಸರೇ ಆಗೋಗಿದೆ, ಸ್ಕ್ರೀನಿಗೆ ಸೀಮಿತ ಆಗಿಲ್ಲ. ಗೋಲ್ಡನ್ ಸ್ಟಾರ್ ಅಂತಾರಲ್ಲ, ನನಗೆ ಅದೊಳ್ಳೆ ಬರೀ ಸ್ಕ್ರೀನಿಗೆ ಮಾತ್ರ ಅಲ್ಲ, ಮಾತಾಡ್ಬೇಕಾದ್ರೆ ಹಂಗೆ ಮಾತಾಡೋದಿದೆಯಲ್ಲ, ಐ ಥಿಂಕ್ ಗಾಡ್ಸ್ ಗಿಫ್ಟ್.